27 ನಕ್ಷತ್ರಗಳಲ್ಲಿ 6ನೆಯ ನಕ್ಷತ್ರ ಆರ್ದ್ರ. ಸ್ತ್ರೀಲಿಂಗ ಆರ್ದ್ರ ನಕ್ಷತ್ರವನ್ನು ರಾಹು ನಿಯಂತ್ರಿಸುತ್ತದೆ, ಆದರೆ ರುದ್ರ ಬಿರುಗಾಳಿಗಳ ಅಧಿಪತಿ ನಕ್ಷತ್ರದ ಹಿಂದೂ ದೇವತೆ. ಈ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ರುದ್ರ ಮತ್ತು ಶಿವನ ವಿನಾಶಕಾರಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಜೊತೆಗೆ ಅವರು ತುಂಬಾ ಶೋಧಿಸುವ ಮತ್ತು ಕಠಿಣ ಕೆಲಸ ಮಾಡುವ ವ್ಯಕ್ತಿಗಳು. ಅವರು ತಮ್ಮ ಗುರಿಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಮತ್ತು ಗುರಿಗಳನ್ನು ಸಾಧಿಸಲು ಕೆಲಸ ಮಾಡುತ್ತಾರೆ. ಆರ್ದ್ರ ನಕ್ಷತ್ರವು ಸೂಕ್ಷ್ಮವಾದ ನಕ್ಷತ್ರವಾಗಿದ್ದು ಅದು ಸೂಕ್ಷ್ಮತೆ ಮತ್ತು ಭಾವನೆಗೆ ಸಂಬಂಧಿಸಿದೆ. ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ಸತ್ಯವಂತರು, ಕರುಣಾಮಯಿ ಮತ್ತು ಬಲವಾದ ಸಂವಹನವನ್ನು ಹೊಂದಿರುತ್ತಾರೆ. ಆರಿದ್ರ ನಕ್ಷತ್ರವು ಗಣಕೂಟದಲ್ಲಿ ಮನುಷ್ಯ ಗಣ ಬರುತ್ತದೆ. ಆರ್ದ್ರ ನಕ್ಷತ್ರವನ್ನು ರುದ್ರ ನಕ್ಷತ್ರ ಎಂದು ಕರೆಯುತ್ತೇವೆ. ಇದು ಮಿಥುನ ರಾಶಿಯಲ್ಲಿ ಬರುತ್ತದೆ. ಇವರಿಗೆ ಮಾಡುವ ಕೆಲಸ ಕಾರ್ಯಗಳಿಗೆ ವಯಸ್ಸು ಅಡ್ಡಿಯಾಗುವುದಿಲ್ಲ. ಇಳಿ ವಯಸ್ಸಿನಲ್ಲಿಯೂ ಕೂಡ ಇವರು ಯುವಕರಷ್ಟೇ ಬಲಿಷ್ಠವಾಗಿ ಕೆಲಸ ಕಾರ್ಯದಲ್ಲಿ ತೊಡಗುತ್ತಾರೆ. ಇವರು ತಮ್ಮ ಕ್ಷೇಮವನ್ನು ಮಾತ್ರವಲ್ಲದೆ ಬೇರೆಯವರ ಜೀವನದಲ್ಲಿಯೂ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಆರಿದ್ರ ನಕ್ಷತ್ರವು ಯೋನಿ ಕೂಟದಲ್ಲಿ ನಾಯಿ ಆಗುತ್ತದೆ. ಆರ್ದ್ರ ನಕ್ಷತ್ರದವರಿಗೆ ಕೋಪ ಬೇಗನೆ ಬರುತ್ತದೆ, ಆದರೆ ಅದರಿಂದ ಯಾರಿಗೂ ತೊಂದರೆಯಾಗದು. ಹಣಕಾಸಿನ ವಿಚಾರದಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸುತ್ತಾರೆ. ಇವರ ವಿದ್ಯಾಭ್ಯಾಸ ಇತರ ಜನರಿಗೆ ಉಪಯೋಗವಾಗುವಂತಿರುತ್ತದೆ. ಇವರು ಮನದಲ್ಲಿರುವ ಎಲ್ಲಾ ವಿಚಾರವನ್ನು ಸುಲಭವಾಗಿ ಯಾರಿಗೂ ಹೇಳುವುದಿಲ್ಲ. ದೇವರಲ್ಲಿ ನಂಬಿಕೆ ಇರುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಆತ್ಮೀಯರ ವಿಯೋಗವಿರುತ್ತದೆ. ಇವರಿಗೆ ಸಾಮಾನ್ಯವಾಗಿ ಸಂಬಂಧದಲ್ಲಿ ವಿವಾಹವಾಗುತ್ತದೆ. ವೃತ್ತಿಯಲ್ಲಿ ಹಲವು ಬಾರಿ ಕೆಲವು ಅಪಾಯದ ಸನ್ನಿವೇಶಗಳನ್ನು ಎದುರಿಸಬೇಕಾಗುತ್ತದೆ. ಆದಾಯಕ್ಕಿಂತಲೂ ಖರ್ಚು ವೆಚ್ಚಗಳು ಹೆಚ್ಚಾಗಿರುತ್ತವೆ. ಉತ್ತಮ ಆರೋಗ್ಯವಿರುತ್ತದೆ. ತಮ್ಮೆಲ್ಲ ಕನಸುಗಳು ನನಸಾಗಲು ಸಾಕಷ್ಟು ಪ್ರಯತ್ನ ಪಡುತ್ತಾರೆ. ಸಾಮಾನ್ಯವಾಗಿ ಇವರಿಗೆ ಕಣ್ಣಿನ ತೊಂದರೆ ಇರುತ್ತದೆ. ಹಣಕಾಸಿನ ವ್ಯವಹಾರವನ್ನು ಎಂದಿಗೂ ಮಾಡುವುದಿಲ್ಲ. ಆರಿದ್ರ ನಕ್ಷತ್ರವು ರಜ್ಜು ಕೂಟದಲ್ಲಿ ಕಂಠ ಆಗುತ್ತದೆ. ಕಷ್ಟದಲ್ಲಿ ಬೆಳೆದವರಿಗೆ ಸಹಾಯ ಹಸ್ತ ನೀಡುವುದೇ ಆರ್ದ್ರ ನಕ್ಷತ್ರದವರ ಜನ್ಮಗುಣ. ಓಡಾಡಲು ಸಣ್ಣ ಮಟ್ಟದ ವಾಹನ ಇವರ ಬಳಿ ಇರುತ್ತದೆ. ಅತ್ಯಂತ ಸ್ವಾಭಿಮಾನಿಗಳು. ಯಾರು ಬೇರೆಯವರನ್ನು ಏನೇ ಅಂದರೂ ತಮ್ಮನ್ನೇ ಎಂದು ಭಾವಿಸುವುದು ಇವರ ಹುಟ್ಟುಗುಣ. ಜನಸೇವೆ ಮಾಡುವ ಅವಕಾಶ ದೊರೆತಾಗ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳುತ್ತಾರೆ. ಐಷಾರಾಮಿ ಜೀವನ ಇಷ್ಟಪಡುವುದಿಲ್ಲ. ಹಣ ಮತ್ತು ಆಸ್ತಿಯ ವಿಚಾರದಲ್ಲಿ ಸಂಬಂಧಿಕರಿಂದ ಸುಲಭವಾಗಿ ಮೋಸ ಹೋಗುತ್ತಾರೆ. ಆರಿದ್ರ ನಕ್ಷತ್ರವು ನಾಡಿಕೂಟದಲ್ಲಿ ಆದಿ ನಾಡಿಯಾಗುತ್ತದೆ. ಇವರಿಗೆ ಬರವಣಿಗೆಯಲ್ಲಿ ಆಸಕ್ತಿ ಇರುತ್ತದೆ, ಆದರೆ ಬರವಣಿಗೆಯನ್ನು ವೃತ್ತಿಯಾಗಿ ಸ್ವೀಕರಿಸುವುದಿಲ್ಲ. ಒಳ್ಳೆಯ ಮಕ್ಕಳಿರುತ್ತಾರೆ. ತಮ್ಮ ಜೀವಿತಾವಧಿಯ ಕಾಲದಲ್ಲಿಯೇ ಮಕ್ಕಳು ಜೀವನದ ಉತ್ತುಂಗ ಶ್ರೇಣಿ ತಲುಪುತ್ತಾರೆ. ಅನೇಕ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ. ಒಟ್ಟಾರೆ ಇವರದ್ದು ಜನ ಮೆಚ್ಚುವ ವ್ಯಕ್ತಿತ್ವ. ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡುವುದಿಲ್ಲ. ಈ ನಕ್ಷತ್ರದ ಅನೇಕ ಜನರು ಹಣವನ್ನು ಉಳಿಸುವ ಮನಸ್ಸು ಮಾಡುವುದಿಲ್ಲ. ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದ ಪುರುಷನು ಜವಾಬ್ದಾರಿಯುತ ವ್ಯಕ್ತಿಯಾಗಿರುತ್ತಾನೆ. ಯಾವುದೇ ಕಾರ್ಯವನ್ನು ಶೀಘ್ರದಲ್ಲಿಯೇ ಸಾಧಿಸುವ ಸಾಮಾನ್ಯ ಪ್ರವೃತ್ತಿಯನ್ನು ಅವರು ಹೊಂದಿದ್ದಾರೆ. ಆದಾಗ್ಯೂ ಅವರು ಜೀವನದಲ್ಲಿ ಹೆಚ್ಚಿನ ಹೊರೆ ಹೊಂದಲು ಬಯಸದಿದ್ದರೆ ಈ ಗುಣವನ್ನು ಮರೆಮಾಡುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಿ. ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದ ಪುರುಷನನ್ನು ನಾವು ದಡ್ಡನಂತೆ ಭಾವಿಸುತ್ತೇವೆ, ಆದರೆ ಅವನು ಅಷ್ಟೇ ಅಲ್ಲ. ವಾಸ್ತವವಾಗಿ ಹಾಸ್ಯಮಯ ವ್ಯಕ್ತಿ. ಆದಾಗ್ಯೂ ಅವರ ತಮಾಷೆಯ ಭಾಗವನ್ನು ಹೊರತರಲು ಅವರು ಮೊದಲು ನಿಮ್ಮ ಸುತ್ತಲೂ ಆರಾಮದಾಯಕವಾಗಿರಬೇಕು. ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಅವರು ಸೌಹಾರ್ದಯುತವಾಗಿ ವರ್ತಿಸುತ್ತಾರೆ, ಆದರೆ ಅಪರೂಪದ ಸಂದರ್ಭಗಳಲ್ಲಿ ಅವರಿಗೆ ಉಪಕಾರ ಮಾಡುವ ಜನರಿಗೆ ಅವರು ಕೃತಜ್ಞರಾಗಿರುವುದಿಲ್ಲ. ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ತೀಕ್ಷ್ಣವಾದ ಸ್ಮರಣೆಯ ಗುಣವನ್ನು ಹೊಂದಿರುತ್ತಾನೆ.
ಆದ್ದರಿಂದ ಈ ಜನರು ಬರವಣಿಗೆ, ಇಂಜಿನಿಯರಿಂಗ್ ಇತ್ಯಾದಿಗಳಂತಹ ಬಹಳಷ್ಟು ಚಿಂತನೆಯ ಅಗತ್ಯವಿರುವ ಕೆಲಸಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಸಾಮಾನ್ಯವಾಗಿ ಒಂದು ವೃತ್ತಿಗೆ ಅಂಟಿಕೊಳ್ಳುವುದಿಲ್ಲ. ಒಂದೇ ವೃತ್ತಿಗೆ ತಮ್ಮನ್ನು ಅರ್ಪಿಸಿಕೊಳ್ಳುವ ಮೊದಲು ಅವರು ಎಲ್ಲವನ್ನೂ ಪ್ರಯತ್ನಿಸಲು ಇಷ್ಟಪಡುತ್ತಾರೆ. ಅಲ್ಲದೆ ಈ ಜನರು ತ್ವರಿತವಾಗಿ ಕಲಿಯುವವರಾಗಿದ್ದಾರೆ ಮತ್ತು ಆದ್ದರಿಂದ ಬೇರೆಯವರಿಗಿಂತ ವೇಗವಾಗಿ ಬದಲಾಗುತ್ತಿರುವ ಕೆಲಸದ ಸಂದರ್ಭಗಳಿಗೆ ತಮ್ಮನ್ನು ತಾವು ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಪುರುಷರು ಮನೆಯಿಂದ ಹೊರಗೆ ಕೆಲಸ ಮಾಡಿದರೆ ಒಳ್ಳೆಯದು. ವಿಶೇಷವಾಗಿ ಅವರ ವೃತ್ತಿಜೀವನದ ಗರಿಷ್ಠ ವಯಸ್ಸಿನಲ್ಲಿ ಉತ್ತಮವಾಗಿರುತ್ತದೆ, ಅಂದರೆ 32 ರಿಂದ 42 ನಡುವೆ. ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಮದುವೆಯನ್ನು ವಿಳಂಬಗೊಳಿಸಬಹುದು. ನೀವು ಹೊಂದಾಣಿಕೆಯ ಸಂಗಾತಿಯನ್ನು ಹುಡುಕಲು ಸಾಧ್ಯವಾಗದ ಕಾರಣ ಮದುವೆಯಲ್ಲಿ ವಿಳಂಬವಾಗಬಹುದು. ನಿಮಗೆ 27 ವರ್ಷಕ್ಕಿಂತ ಮೊದಲು ನಡೆಯುವ ಯಾವುದೇ ಮದುವೆಯು ತೊಡಕುಗಳನ್ನು ತರುತ್ತದೆ. ಅದು ಪ್ರತ್ಯೇಕತೆಗೆ ಕಾರಣವಾಗಬಹುದು. ನೀವು ಯಶಸ್ವಿ ವೈವಾಹಿಕ ಜೀವನವನ್ನು ಹೊಂದಲು ಬಯಸಿದರೆ ನೀವು ಯಾರನ್ನು ಮದುವೆಯಾಗಲು ಬಯಸುತ್ತೀರಿ ಎಂಬುದನ್ನು ಆಯ್ಕೆ ಮಾಡಲು ನೀವು ಹೊರಡುವಾಗ ಹೊಂದಾಣಿಕೆಯು ಪ್ರಮುಖವಾಗಿರಬೇಕು. ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಒಡಹುಟ್ಟಿದವರಲ್ಲಿ ನೀವು ಹೆಚ್ಚು ಕಡೆಗಣಿಸಲ್ಪಟ್ಟಿರುವಿರಿ ಎಂದು ನೀವು ಭಾವಿಸಬಹುದು. ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ಖರ್ಚು ಮಾಡುವ ಹುಚ್ಚು ಹೊಂದಿರುತ್ತಾರೆ ಮತ್ತು ದುಡ್ಡು ಇಲ್ಲದವರು ಕೆಟ್ಟದಾಗಿ ಇರಲು ಬಯಸುತ್ತದೆ. ಭೌತಿಕ ಸ್ನೇಹಿತರನ್ನು ಹೊಂದಿರುವ ಆರ್ದ್ರ ಮಹಿಳೆಯರಲ್ಲಿ ಸಾಮಾನ್ಯ ಪ್ರವೃತ್ತಿಯು ಹೆಚ್ಚು ಪ್ರಬಲವಾಗಿದೆ. ಸ್ನೇಹಿತರು ಮತ್ತು ಕುಟುಂಬದ ಸುತ್ತಮುತ್ತ ಇರುವಾಗ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಉತ್ತಮ ನಡತೆ ಮತ್ತು ಶಾಂತಿಯುತ ಸ್ವಭಾವವನ್ನು ಹೊಂದಿರುತ್ತಾರೆ. ಅವರು ತಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ಸ್ವಂತ ಆಟದಲ್ಲಿ ನಿಮ್ಮನ್ನು ಸೋಲಿಸುವಷ್ಟು ಬುದ್ಧಿವಂತರಾಗಿರುವುದರಿಂದ ಅವರು ವಾದಗಳು ಅಥವಾ ಜಗಳಗಳಲ್ಲಿ ಪಾಲ್ಗೊಳ್ಳಲು ಇಷ್ಟಪಡುವುದಿಲ್ಲ. ಇದಲ್ಲದೆ ಈ ಮಹಿಳೆಯರು ಗಮನವನ್ನು ಹುಡುಕುತ್ತಾರೆ. ಈ ಜನರು ವಿಚ್ಛೇದನ ಪಡೆದ ಪೋಷಕರನ್ನು ಹೊಂದಿರುವ ಹೆಚ್ಚಿನ ಸಾಧ್ಯತೆಗಳಿವೆ. ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಯು ಕಲಿಯಲು ಇಷ್ಟಪಡುತ್ತಾಳೆ ಮತ್ತು ಯಾವುದೇ ರೀತಿಯಲ್ಲಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾಳೆ. ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯಾಗಿ ಸಂಶೋಧನೆ ಅಥವಾ ವೈಜ್ಞಾನಿಕ ಕ್ಷೇತ್ರದಲ್ಲಿ ವೃತ್ತಿಜೀವನವನ್ನು ಮುಂದುವರಿಸುವುದು ನಿಮಗೆ ಯಶಸ್ಸು ಮತ್ತು ಹಣದ ಲಾಭಗಳನ್ನು ತರುತ್ತದೆ. ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರಿಗೆ ಸೂಕ್ತವಾದ ಇತರ ಕ್ಷೇತ್ರಗಳು ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಸಂಬಂಧಿತ ಯಾವುದಾದರೂ ಆಗಿರುತ್ತದೆ. ಆದರೂ ವ್ಯವಹಾರದಲ್ಲಿ ವೃತ್ತಿಜೀವನವನ್ನು ಮುಂದುವರಿಸಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಜಾಗರೂಕರಾಗಿರಬೇಕು, ಏಕೆಂದರೆ ನಿಮ್ಮನ್ನು ಕುಶಲತೆಯಿಂದ ನಿರ್ವಹಿಸುವುದು ಸುಲಭ. ನೀವು ಮೋಸ ಹೋಗಬಹುದು. ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ತನ್ನ ಪತಿಯೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಹೊಂದಿರುತ್ತಾಳೆ, ಆದರೆ ತಡವಾಗಿ ಮದುವೆಯಾಗುತ್ತಾಳೆ. ಮದುವೆಗೆ ಮೊದಲು ಸಂಬಂಧಗಳೊಂದಿಗಿನ ನಿಮ್ಮ ಅನುಭವವನ್ನು ನಿಮ್ಮ ಡೈರಿಯಲ್ಲಿ ಬರೆಯಲು ನೀವು ಬಯಸುವುದಿಲ್ಲ. ಆದಾಗ್ಯೂ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಪ್ರೀತಿಯಲ್ಲಿ ಅದೃಷ್ಟವು ಉತ್ತಮವಾಗಿ ಬದಲಾಗುತ್ತದೆ. ನೀವು ಉತ್ತಮ ಪ್ರಣಯ ಸಂಗಾತಿ ಮತ್ತು ಉತ್ತಮ ಲೈಂಗಿಕ ಹೊಂದಾಣಿಕೆಯನ್ನು ಹೊಂದಿರುತ್ತೀರಿ. ಕುಟುಂಬ ಜೀವನದಲ್ಲಿ ನೀವು ನಿಮ್ಮ ತಾಯಿಯ ಕಡೆಗೆ ಮತ್ತು ನಂತರ ಅತ್ತೆಯ ಕಡೆಗೆ ಹೆಚ್ಚು ಎಳೆಯಲ್ಪಡುತ್ತೀರಿ. ಇವೆರಡೂ ನಿಮ್ಮ ಬದುಕಿಗೆ ನೆಮ್ಮದಿ ತರುತ್ತವೆ. ಆರಿದ್ರ ನಕ್ಷತ್ರದವರು ಅಶ್ವಿನಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಅಶ್ವಿನಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 10 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಕೃತಿಕಾ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 8 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ವಿವಾಹಕ್ಕೆ ವಧುವರರ ಜಾತಕ ಹೊಂದಾಣಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ರಾಶಿ, ನಕ್ಷತ್ರ, ಗ್ರಹ ಮೈತ್ರಿಕೂಟ, ಗಣಕೂಟ, ನಾಡಿ ದೋಷ ಸೇರಿದಂತೆ ನಾನಾ ವಿಷಯಗಳನ್ನು ಈ ವೇಳೆ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ.
ಅದೇ ರೀತಿಯಲ್ಲಿ ನಿರಾಯನ ಸ್ಫುಟ ನವಾಂಶ ಹೊಂದಾಣಿಕೆಯು ಪ್ರಮುಖ ಪಾತ್ರವಾಗಿದೆ. ಅಶ್ವಿನಿ ಮತ್ತು ಆರಿದ್ರ ನಕ್ಷತ್ರದ ಹೊಂದಾಣಿಕೆ 18ಕ್ಕಿಂತ ಹೆಚ್ಚು ಬಂದರೂ ವಿವಾಹ ಅಶುಭವಾಗಿರುತ್ತದೆ. ಅಶ್ವಿನಿ ನಕ್ಷತ್ರದವರಿಗೆ ಚು, ಚೇ, ಚೋ ಮತ್ತು ಲ ಅಕ್ಷರಗಳಿಂದ ಆರಂಭವಾಗುವ ಅಕ್ಷರಗಳ ಹೆಸರನ್ನು ಇಡುತ್ತಾರೆ. ಇದು ಮೇಷ ರಾಶಿಯ ವ್ಯಾಪ್ತಿಯಲ್ಲಿದೆ. ಈ ಅಧಿಪತಿ ಅಶ್ವಿನಿ ಕುಮಾರರು. ಆರಿದ್ರ ನಕ್ಷತ್ರದವರು ಭರಣಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಆರಿದ್ರ ನಕ್ಷತ್ರದ ಪುರುಷರು ಭರಣಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಭರಣಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಈ ನಕ್ಷತ್ರದ ವಿವಾಹವು ಅತ್ಯಂತ ನೀಚ ಸ್ಥಿತಿಯಲ್ಲಿರುತ್ತದೆ. ಲಿ, ಲು, ಲೇ, ಲೋ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳ ನಕ್ಷತ್ರ ಭರಣಿಯಾಗಿರುತ್ತದೆ. ಈ ಹೆಸರಿನವರೊಂದಿಗೆ ಆರಿದ್ರ ನಕ್ಷತ್ರದವರು ವಿವಾಹ ಆಗಬಾರದು. ಸಂಸಾರ ಮತ್ತು ಸಂತಾನ ಎರಡರಲ್ಲೂ ಭಿನ್ನಾಭಿಪ್ರಾಯ ಬರುತ್ತದೆ. ಆರಿದ್ರ ನಕ್ಷತ್ರದವರು ಕೃತಿಕಾ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಕೃತಿಕಾ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 14 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಕೃತಿಕಾ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ. ಈ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಮೇಷರಾಶಿಯನ್ನು ಹೊಂದುತ್ತಾರೆ. ಅದೇ 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರು ವೃಷಭ ರಾಶಿಯವರಾಗಿರುತ್ತಾರೆ. ಮೊದಲನೇ ಪಾದದಲ್ಲಿ ಜನಿಸಿದವರನ್ನು ಮಂಗಳ ಆಳುವನು. ವೃಷಭ ರಾಶಿಯಲ್ಲಿ ಬರುವವರನ್ನು ಶುಕ್ರನು ಆಳುತ್ತಾನೆ. ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ಕಾರಣದಿಂದಾಗಿಯೇ ಇವರು ಬಾಲ್ಯದಿಂದಲೂ ಓದುವ ಮತ್ತು ಬರೆಯುವ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಅಂತೆಯೇ ವಿದ್ಯಾಭ್ಯಾಸದಲ್ಲಿಯೂ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವರು. ಅನೇಕ ವಿಷಯದಲ್ಲಿ ಪಂಡಿತರು ಎನಿಸಿಕೊಳ್ಳುತ್ತಾರೆ. ಆ, ಇ, ಓ, ಐ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಕೃತಿಕಾ ನಕ್ಷತ್ರದ ಹೆಸರುಗಳು. 2 ನಕ್ಷತ್ರಗಳು ಹೊಂದಾಣಿಕೆ ಬರುವುದಿಲ್ಲ. ಹಾಗಾಗಿ ವಿವಾಹ ಅಶುಭವಾಗಿರುತ್ತದೆ. ಆರಿದ್ರ ನಕ್ಷತ್ರದವರು ರೋಹಿಣಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಆರಿದ್ರ ನಕ್ಷತ್ರದ ಪುರುಷರು ರೋಹಿಣಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಳ್ಳೆಯ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ರೋಹಿಣಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ರೋಹಿಣಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. 18ಕ್ಕಿಂತ ಮೇಲ್ಪಟ್ಟು ಬರುವ ಗುಣಗಳು ವಿವಾಹಕ್ಕೆ ಶುಭ ಇರುತ್ತದೆ. ಶ್ರೀಕೃಷ್ಣನು ಈ ನಕ್ಷತ್ರದಲ್ಲಿ ಜನಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ರೋಹಿಣಿ ಎಂದರೆ ಕೆಂಪು. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ರೋಹಿಣಿ ನಕ್ಷತ್ರವು ಆಕಾಶದಲ್ಲಿ 4ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ರಾಶಿಯು ವೃಷಭವಾಗಿರುತ್ತದೆ. ಈ ರಾಶಿಯವರನ್ನು ಶುಕ್ರನು ಆಳುತ್ತಿರುತ್ತಾನೆ. ಜೊತೆಗೆ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರನಾಗಿರುತ್ತಾನೆ. ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಹೆಸರಿನ ಮೊದಲ ಅಕ್ಷರವನ್ನು ವ, ವಿ, ಉ, ಓ ಇಂದ ಪ್ರಾರಂಭಿಸಿರುತ್ತಾರೆ. ಅಂದರೆ ವ, ವಿ, ಉ, ಓ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಆರಿದ್ರ ನಕ್ಷತ್ರದವರು ಮದುವೆಯಾಗಲು ಉತ್ತಮವಾಗಿರುತ್ತದೆ. ಆದರೆ ಪ್ರೀತಿ ಪ್ರೇಮದ ಮದುವೆಗೆ ಆರಿದ್ರ ನಕ್ಷತ್ರದ ಪುರುಷರು ರೋಹಿಣಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾದರೆ ಉತ್ತಮವಿರುತ್ತದೆ. ಆದರೆ ಶಾಸ್ತ್ರೋಕ್ತವಾಗಿ ಕುಟುಂಬದಲ್ಲಿ ನೋಡಿ ಮದುವೆಯಾದರೆ ತುಂಬಾ ಅದ್ಭುತವಾದ ಜೋಡಿಗಳಾಗಿರುತ್ತದೆ. ಆರಿದ್ರ ನಕ್ಷತ್ರದವರು ಮೃಗಶಿರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ವಿವಾಹವಾದರೆ ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ.
ಆದರೆ ತುಂಬಾ ಹೆಚ್ಚು ಗಮನಿಸಬೇಕು. ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳು ವೃಷಭ ರಾಶಿಯಲ್ಲಿ ಬಂದರೆ 3, 4ನೇ ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಮಿಥುನ ಮತ್ತು ವೃಷಭ ರಾಶಿಯ ಒಟ್ಟಾರೆ ಗುಣಧರ್ಮಗಳು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಇದು ಉತ್ತಮವಾದರೂ ಅಷ್ಟಾಗಿ ಅನ್ಯೋನ್ಯತೆ ಇರುವುದಿಲ್ಲ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಅದೇ ರೀತಿಯಲ್ಲಿ ಆರಿದ್ರ ನಕ್ಷತ್ರದ ಪುರುಷರು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 33 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 32 ಗುಣಗಳು ಬರುತ್ತದೆ. ಇದು ಸ್ತ್ರೀ ಪೂರ್ವ ನಕ್ಷತ್ರವಾಗಿದ್ದರೆ ವಿವಾಹ ಅಶುಭ. ಇದು ಅಶುಭ ವಿವಾಹವಾಗುತ್ತದೆ. ವೆ, ಓ, ಕ, ಕ ಈ ಅಕ್ಷರಗಳು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಬರುತ್ತದೆ. ಇದು ಆರಿದ್ರ ನಕ್ಷತ್ರದ ಪುರುಷರಿಗೆ ತುಂಬಾ ಸಾಧಾರಣ ವಿವಾಹದ ಹೆಸರುಗಳು ಆಗಿರುತ್ತದೆ. ಆದರೆ ಸ್ತ್ರೀಯರಿಗೆ ಅಶುಭವಾಗಿರುತ್ತದೆ. ಕಿ, ಕಿ, ನ, ಓ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀ ಮತ್ತು ಪುರುಷರಿಗೆ ವಿವಾಹಕ್ಕೆ ಇದು ಅಶುಭ ಹೆಸರುಗಳಾಗಿರುತ್ತದೆ. ನವಾಂಶ ಹೊಂದಾಣಿಕೆಯಲ್ಲಿ ಅಷ್ಟು ಹೊಂದಾಣಿಕೆ ಬರುವುದಿಲ್ಲ. ಆರಿದ್ರ ನಕ್ಷತ್ರದವರು ಆರಿದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಇದು ಏಕ ನಕ್ಷತ್ರವಾಗುತ್ತದೆ. ಏಕ ನಕ್ಷತ್ರದ ವಿವಾಹವನ್ನು ಶಾಸ್ತ್ರವು ಸಮ್ಮತಿಸುವುದಿಲ್ಲ. ಇದನ್ನು ನೀವು ಗಮನವಿಟ್ಟು ತಿಳಿದುಕೊಳ್ಳಿ. ಆರಿದ್ರ ನಕ್ಷತ್ರದ ಪುರುಷರು ಆರಿದ್ರ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಆದರೆ ಆರಿದ್ರ ನಕ್ಷತ್ರದ ಸ್ತ್ರೀಯರು ಆರಿದ್ರ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಈ ನಕ್ಷತ್ರದ ವಿವಾಹವು ನಿಷೇಧವಾಗುವುದು ಉತ್ತಮ. ಕಾರಣ ಒಮ್ಮೊಮ್ಮೆ ಅತಿ ಹೆಚ್ಚು ಗುಣಗಳು ಬಂದರೂ ನಕ್ಷತ್ರಗಳ ಹೊಂದಾಣಿಕೆ ಆಗುವುದಿಲ್ಲ. ಆರಿದ್ರ ನಕ್ಷತ್ರದ ಜನರ ಹೆಸರುಗಳು ಈ ಜನ್ಮ ನಕ್ಷತ್ರಕ್ಕೆ ಕು, ಕಂ, ಚ, ಘ ಮತ್ತು ಝ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಆರಿದ್ರ ನಕ್ಷತ್ರಕ್ಕೆ ಸೇರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀ ಮತ್ತು ಪುರುಷರು ಆರಿದ್ರ ನಕ್ಷತ್ರದವರನ್ನು ವಿವಾಹವಾದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಲ್ಲದೆ ತಿಳಿಯದೆ ಪ್ರೇಮ ವಿವಾಹವಾದರೆ ಇಬ್ಬರಲ್ಲೊಬ್ಬರಿಗೆ ಮೃತ್ಯು ಒದಗುತ್ತದೆ ಅಥವಾ ವಿಚ್ಛೇದನವಾಗುತ್ತದೆ. ಇದು ಪರಸ್ಪರ ಗಂಡ ಹೆಂಡತಿ ನಡುವೆ ಬರುವ ಸಮಸ್ಯೆಯಿಂದ ಉಂಟಾಗುವ ಕಂಟಕವಾಗುತ್ತದೆ. ಆರಿದ್ರ ನಕ್ಷತ್ರದವರು ಪುನರ್ವಸು ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದ 3 ಪಾದ ಮಿಥುನದಲ್ಲಿಯೂ 1 ಪಾದ ಕರ್ಕಾಟಕದಲ್ಲಿಯೂ ಇರುವುದು. ಆರಿದ್ರ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಕಾರಣ ನವಾಂಶ ಹೊಂದಾಣಿಕೆ ಸರಿ ಬರುವುದಿಲ್ಲ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಆರಿದ್ರ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. 4ನೇ ಪಾದವು ವಿವಾಹದ ಸಾಲವಳಿಯಲ್ಲಿ ಕೆಟ್ಟ ಹೊಂದಾಣಿಕೆ ಬರುತ್ತದೆ. ವಿವಾಹ ಅಶುಭ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಜನರ ಹೆಸರುಗಳು
ಕೆ, ಕೋ, ಹ ಮತ್ತು ಹಿ ಹೆಸರಿನಿಂದ ಆರಂಭವಾಗುತ್ತದೆ. ಆದ್ದರಿಂದ ಪ್ರೇಮಕ್ಕೆ ಆಗಲಿ ವಿವಾಹಕ್ಕೆ ಆಗಲಿ ಸಾಧಾರಣ. ಆರಿದ್ರ ನಕ್ಷತ್ರದವರು ಪುಷ್ಯ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಪುಷ್ಯ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಪುಷ್ಯ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಪುಷ್ಯ ಎಂಬ ಪದದ ಒಂದು ಅರ್ಥವೆಂದರೆ ಪೋಷಿಸುವವನು. ಇದು ಚೈತನ್ಯ, ಶಕ್ತಿ ಮತ್ತು ಬೆಚ್ಚಗಿನ ಕಾಳಜಿಯುಳ್ಳ ಸ್ವಭಾವವನ್ನು ಸೂಚಿಸುತ್ತದೆ. ಪುಷ್ಯ ನಕ್ಷತ್ರವು ಕಟಕ ರಾಶಿಯಲ್ಲಿ ಬರುತ್ತದೆ. ಪುಷ್ಯ ನಕ್ಷತ್ರದ ಅಧಿಪತಿ ಬೃಹಸ್ಪತಿ. ಪುಷ್ಯ ನಕ್ಷತ್ರದವರು ವಿಶೇಷವಾಗಿ ಆಧ್ಯಾತ್ಮಿಕತೆಗೆ ಆಕರ್ಷಿತರಾಗುತ್ತಾರೆ. ಹೋ, ಹಿ, ಹೋ, ಡ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪುಷ್ಯ ನಕ್ಷತ್ರಕ್ಕೆ ಸೇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷ ಮತ್ತು ಪುಷ್ಯ ನಕ್ಷತ್ರದ ಸ್ತ್ರೀ ಹೇಳಿ ಮಾಡಿಸಿದ ಜೋಡಿಗಳಾಗಿರುತ್ತಾರೆ. ಆರಿದ್ರ ನಕ್ಷತ್ರದವರು ಆಶ್ಲೇಷ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಆಶ್ಲೇಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಆಶ್ಲೇಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 15 ಗುಣಗಳು ಬರುತ್ತದೆ. ಆದರೆ ಆಶ್ಲೇಷ ನಕ್ಷತ್ರದ 2ನೇ ಹಂತದಲ್ಲಿ ಜನಿಸಿದ ಮಗು ಸಂಪತ್ತನ್ನು ನಾಶಪಡಿಸುತ್ತದೆ ಮತ್ತು 3ನೇ ಹಂತದಲ್ಲಿ ಜನಿಸಿದ ಮಗು ತಾಯಿಗೆ ತೊಂದರೆಯಾಗುತ್ತದೆ. 4ನೇ ಹಂತದಲ್ಲಿ ಜನಿಸಿದ ಮಗು ತಂದೆಗೆ ತೊಂದರೆ ನೀಡುತ್ತದೆ. ಮೊದಲ ನಕ್ಷತ್ರದಲ್ಲಿ ಜನಿಸಿದ ಮಗು ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ಆದರೆ ಪ್ರತಿಯೊಂದಕ್ಕೂ ಪರಿಹಾರ ಇರುತ್ತದೆ. ಪರಿಹಾರ ಕ್ರಮಗಳನ್ನು ಅನುಸರಿಸಿಕೊಂಡು ಮದುವೆಯಾಗುವುದು ಸೂಕ್ತ. ಆರಿದ್ರ ನಕ್ಷತ್ರದ ಪುರುಷರು ಒಂದು ವೇಳೆ ತಮ್ಮ ತಂದೆ ತಾಯಿ ಆರೋಗ್ಯವಾಗಿದ್ದರೆ ಆಶ್ಲೇಷ ನಕ್ಷತ್ರದ ವಿವಾಹ ಮಾಡುವುದನ್ನು ಬೇಡವೆನ್ನಬಹುದು. ಸಾಮಾನ್ಯವಾಗಿ ಆಶ್ಲೇಷ ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ಅತ್ತೆ ಇಲ್ಲದ ಮನೆಗೆ ಕೊಡುವುದು ಸೂಕ್ತ. ಆರಿದ್ರ ನಕ್ಷತ್ರದ ಸ್ತ್ರೀಯರಿಗೆ ಯಾವುದೇ ಸಮಸ್ಯೆ ಇಲ್ಲ. ಆಶ್ಲೇಷ ನಕ್ಷತ್ರದ ಪುರುಷರ ಜೊತೆ ವಿವಾಹ ಮಾಡಬಹುದು. ಪ್ರೇಮ ವಿವಾಹವನ್ನು ಮಾಡಿಕೊಳ್ಳಬಹುದು. ಡು, ಡಿ, ಡು, ಡಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಆಶ್ಲೇಷ ನಕ್ಷತ್ರಕ್ಕೆ ಬರುತ್ತದೆ. ಆರಿದ್ರ ನಕ್ಷತ್ರದವರು ಪುಬ್ಬ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಪುಬ್ಬ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಪುಬ್ಬ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. 2 ನಕ್ಷತ್ರದವರು ಒಂದೇ ರೀತಿಯ ಸಂಪ್ರದಾಯಗಳು ಮತ್ತು ಮೌಲ್ಯ ವ್ಯವಸ್ಥೆಗಳನ್ನು ಹೊಂದಿರುತ್ತಾರೆ. ಈ 2 ರಾಶಿಯವರು ನಕ್ಷತ್ರದವರು ಬೆಸೆಯಲು ಹೆಚ್ಚು ಪ್ರಬಲರಾಗಿರುತ್ತಾರೆ. ಬೌದ್ಧಿಕವಾಗಿ ಉತ್ತೇಜಿಸುವ ಜೋಡಿಯು ಸ್ನೇಹಿತರಿಂದ ಪ್ರೇಮಿಗಳಿಗೆ ಪರಿಪೂರ್ಣ ಹೊಂದಾಣಿಕೆಯಾಗಿದೆ. ಅಂದರೆ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಆದರೆ ಎರಡಕ್ಕೂ ಶುಭ ಫಲ. ಒಂದು ವೇಳೆ ಆರಿದ್ರ ನಕ್ಷತ್ರದವರು ಪುಬ್ಬ ನಕ್ಷತ್ರದವರನ್ನು ಲವ್ ಮ್ಯಾರೇಜ್ ಆದರೆ ಪ್ರಪಂಚವನ್ನೇ ಸುತ್ತು ಹಾಕುತ್ತಾರೆ. ಈ ನಕ್ಷತ್ರದವರು ಆತ್ಮಸಂಗಾತಿಗಳಾಗಿ ಒಬ್ಬರಿಗೊಬ್ಬರು ವಿಲೀನಗೊಳ್ಳುತ್ತಾರೆ. ಪರಸ್ಪರ ವಿಲೀನಗೊಳ್ಳುವ ನಿಮ್ಮ ಬಯಕೆ ಯಾವಾಗಲೂ ಇರುತ್ತದೆ ಮತ್ತು ಅವರ ಸಂಪೂರ್ಣ ಸಂಬಂಧ ಯಾವಾಗಲೂ ಹಸಿರಾಗುತ್ತದೆ. ಸರಿಯಾಗಿ ಹೇಳಬೇಕೆಂದರೆ ಈ ನಕ್ಷತ್ರದವರ ಜೋಡಿಯು ಒಂದು ಶಿಶು ವಿಹಾರವನ್ನೇ ಪಡೆಯುವಷ್ಟು ಮಕ್ಕಳನ್ನು ಹೊಂದಬಹುದು. ಅಷ್ಟು ಹೊಂದಾಣಿಕೆ ಇರುತ್ತದೆ. ಪುಬ್ಬ ನಕ್ಷತ್ರದವರಿಗೆ ತಂದೆ ತಾಯಿಯ ಬಗ್ಗೆ ವಿಶೇಷವಾದ ಪ್ರೀತಿ, ಅಕ್ಕರೆ, ಗೌರವ ಇರುತ್ತದೆ. ಎದುರಾಗುವ ಅಡೆತಡೆಗಳನ್ನು ಮೀರಿ ಸುಖ ಮತ್ತು ಸಂತೃಪ್ತಿಯ ದಾಂಪತ್ಯ ಜೀವನ ನಡೆಸುತ್ತಾರೆ. ಪ್ರತಿಯೊಬ್ಬರನ್ನು ಗೌರವಿಸುವ ಇವರು ಬೇರೆಯವರಿಂದಲೂ ಗೌರವ ನಿರೀಕ್ಷಿಸುತ್ತಾರೆ. ಮೋ, ಟ, ಟಿ, ಟಿ, ಟು
ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪುಬ್ಬ ನಕ್ಷತ್ರಕ್ಕೆ ಸೇರುತ್ತದೆ. ಆರಿದ್ರ ನಕ್ಷತ್ರದವರು ಉತ್ತರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಒಳ್ಳೆಯ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದವರ ಹೆಸರಿನ ಮೊದಲ ಅಕ್ಷರ ಟೆ, ತೋ, ಪ, ಪಿ ಎಂಬ ಅಕ್ಷರಗಳಿಂದ ಹೆಸರುಗಳಿರುತ್ತದೆ. ಉತ್ತರ ನಕ್ಷತ್ರದ ಮೊದಲನೆಯ ಪಾದವು ಸಿಂಹ ರಾಶಿಯಲ್ಲಿ ಬಂದರೆ ಉಳಿದ 3 ಪಾದಗಳು ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಿಡುಕಿನ ಸ್ವಭಾವ ಇರುತ್ತದೆ, ಹಾಗೆ ತಾಳ್ಮೆಯ ಸ್ವಭಾವ ಇರುತ್ತದೆ. ಇವರು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಆರಿದ್ರ ನಕ್ಷತ್ರದ ಪುರುಷರು ಉತ್ತರ ನಕ್ಷತ್ರದ ಮೊದಲನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ಆದರೆ 2, 3, 4ನೇ ಪಾದದಲ್ಲಿ ಮದುವೆಯಾಗುವುದಾದರೆ 20 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಉತ್ತರ ನಕ್ಷತ್ರದ ಮೊದಲನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಆದರೆ 2, 3, 4ನೇ ಪಾದದಲ್ಲಿ ಮದುವೆಯಾಗುವುದಾದರೆ 22 ಗುಣಗಳು ಬರುತ್ತದೆ. ಹಾಗಾಗಿ ವಿವಾಹವು ಶುಭವಾಗಿರುತ್ತದೆ. ಆರಿದ್ರ ನಕ್ಷತ್ರದವರು ಹಸ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಹಸ್ತ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಹಸ್ತ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 24 ಗುಣಗಳು ಬರುತ್ತದೆ. ಪು, ಫೆ, ನ, ಫ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಹಸ್ತ ನಕ್ಷತ್ರಕ್ಕೆ ಸೇರುತ್ತದೆ. ಸಾಲಾವಳಿಯಲ್ಲಿ 2 ನಕ್ಷತ್ರಗಳು ಉತ್ತಮವಾದ ನಕ್ಷತ್ರಗಳು. ಹಾಗಾಗಿ ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಎರಡೂ ಶುಭವಾಗಿದೆ. ಆರಿದ್ರ ನಕ್ಷತ್ರದವರು ಚಿತ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಕನ್ಯಾ ರಾಶಿಯಲ್ಲಿಯೂ ಉಳಿದ 3 ಮತ್ತು 4ನೇ ಪಾದಗಳು ತುಲಾ ರಾಶಿಯಲ್ಲಿಯೂ ಬರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಪುರುಷರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಪೆ, ಪೋ, ರ, ರ, ರಿ, ರಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಚಿತ್ತ ನಕ್ಷತ್ರಕ್ಕೆ ಸೇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಚಿತ್ತ ನಕ್ಷತ್ರದ 3 ಮತ್ತು 4ನೇ ಪಾದಗಳ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಚಿತ್ತ ನಕ್ಷತ್ರದ 3 ಮತ್ತು 4ನೇ ಪಾದಗಳ ಪುರುಷರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಈ ನಕ್ಷತ್ರದ ಪಾದಗಳು ತುಲಾ ರಾಶಿ ಸೇರುವುದರಿಂದ ರಾಶಿಗಳು ಬೇರೆ ಬೇರೆಯಾಗುತ್ತದೆ. ವಿವಾಹವು ಉತ್ತಮವಾಗಿದೆ. ಆರಿದ್ರ ನಕ್ಷತ್ರದವರು ಸ್ವಾತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಸ್ವಾತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಸ್ವಾತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ರಾಹು ಅಧಿಪತಿ. ಎಷ್ಟು ಸಮಯವಾದರೂ ಕಾದು ತಮ್ಮ ಕೆಲಸವನ್ನು ಮುಗಿಸಿಕೊಳ್ಳುವಂಥ ಸಂಯಮ, ತಾಳ್ಮೆ ಇರುತ್ತದೆ. ಒಮ್ಮೆ ಬೇಡ ಅಂದುಕೊಂಡಿದ್ದರ ಕಡೆಗೆ ಮತ್ತೆ ತಲೆ ಹಾಕಿಯೂ ಮಲಗದಂಥ ಕಾಠಿಣ್ಯ ಇವರಲ್ಲಿ ಕಾಣಬಹುದು. ತಮ್ಮ ಪ್ರಿಯವಾದ ಮಾತುಗಳ ಮೂಲಕ ಎಲ್ಲ ಸ್ತರ ವರ್ಗದ ಸ್ನೇಹಿತರನ್ನು ಹೊಂದಿರುತ್ತಾರೆ. ಯಜ್ಞ, ಯಾಗ, ದೊಡ್ಡ ದೊಡ್ಡ ದೇವತಾ ಆರಾಧನೆಯಲ್ಲಿ ಇವರು ಭಾಗಿಯಾಗುತ್ತಾರೆ. ಧರ್ಮ ಕರ್ಮಗಳ ವಿವೇಚನೆ ಇವರಲ್ಲಿ ಹೆಚ್ಚಾಗಿರುತ್ತದೆ. ರು, ರೇ, ರೋ, ರು, ತ, ತ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಸ್ವಾತಿ ನಕ್ಷತ್ರಕ್ಕೆ ಸೇರುತ್ತದೆ.
ಆರಿದ್ರ ನಕ್ಷತ್ರದವರು ವಿಶಾಖ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ವಿಶಾಖ ನಕ್ಷತ್ರಕ್ಕೆ ಅಗ್ನಿದೇವನು ದೇವತೆಯಾಗುತ್ತಾನೆ. ಇದು ಗುರುವಿನ ನಕ್ಷತ್ರ. ಇದರ ದಶಾಕಾಲವು 16 ವರ್ಷಗಳು. ಅಗ್ನಿದೇವತೆಯಾದ ಕಾರಣ ಈ ನಕ್ಷತ್ರದಲ್ಲಿ ಮಗು ಜನಿಸಿದಲ್ಲಿ ದೋಷವಿರುತ್ತದೆ. ವಿಶಾಖ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳು ತುಲಾ ರಾಶಿಯಲ್ಲಿ ಬರುತ್ತದೆ. ತುಲಾ ರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಮಗು ವಿಶಾಖ ನಕ್ಷತ್ರದ 1, 2 ಅಥವಾ 3ನೇ ಪಾದದಲ್ಲಿ ಜನಿಸಿದಲ್ಲಿ ಹೆತ್ತವರು ಅವರೇ ಕಾಳು ಮತ್ತು ಬಿಳಿ ಬಟ್ಟೆಯನ್ನು ದಾನ ನೀಡಬೇಕು. ವಿಶಾಖ ನಕ್ಷತ್ರದ 4ನೇ ಪಾದವು ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ. ವೃಶ್ಚಿಕ ರಾಶಿ ಅಧಿಪತಿ ಕುಜ. ಆದ್ದರಿಂದ ಮಗುವು ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದರೆ ತೊಗರಿ ಬೇಳೆ ಮತ್ತು ಕೆಂಪು ಬಟ್ಟೆಯನ್ನು ದಾನ ನೀಡಬೇಕು. ಇದರಿಂದ ನಕ್ಷತ್ರ ದೋಷ ನಿವಾರಣೆಯಾಗುತ್ತದೆ. ಈ ದೋಷಗಳು ನಿರ್ಮೂಲವಾಗಿದ್ದರೆ ವಿವಾಹವು ಶುಭವಾಗಿರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ವಿಶಾಖ ನಕ್ಷತ್ರದ 1, 2, 3ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ವಿಶಾಖ ನಕ್ಷತ್ರದ 1, 2, 3ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ಆದರೆ ಆರಿದ್ರ ನಕ್ಷತ್ರದ ಪುರುಷರು ವಿಶಾಖ ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ವಿಶಾಖ ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 14 ಗುಣಗಳು ಬರುತ್ತದೆ. ಇದೊಂದನ್ನು ಹೊರತುಪಡಿಸಿದರೆ ಬೇರೆ ಎಲ್ಲ ಪಾದದ ವಿವಾಹವೂ ಶುಭವಾಗಿರುತ್ತದೆ. ಟಿ ಟಿ ಟು ತೆ ತು ತೇ ಟು ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ವಿಶಾಖ ನಕ್ಷತ್ರಕ್ಕೆ ಸೇರುತ್ತದೆ. ಆರಿದ್ರ ನಕ್ಷತ್ರದವರು ಅನುರಾಧ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಅನುರಾಧ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 15 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಅನುರಾಧ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ಉತ್ತಮವಾದ ಗುಣಗಳು ಬರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸತ್ಯವನ್ನು ಹೇಳುವ ಗುಣವನ್ನು ಹೊಂದಿರುತ್ತಾರೆ. ವಿಚಾರಗಳು ಸಹ ನಿಷ್ಪಕ್ಷಪಾತವಾಗಿರುತ್ತವೆ. ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ಅರಿವು ಇವರಿಗಿರುತ್ತದೆ. ಹಾಗಾಗಿ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಸನ್ನದ್ಧರಾಗಿರುವುದಲ್ಲದೆ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸುವ ಚತುರತೆಯನ್ನು ಇವರು ಹೊಂದಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸುಂದರರು, ನೀತಿವಂತರು, ವಿದ್ಯಾವಂತರು, ಮರ್ಯಾದೆ ಮಹಾಪುರುಷರಾಗುವರು. ಯಾವುದಾದರೂ ಒಂದು ರಂಗದಲ್ಲಿ ಹೆಸರು ಗಳಿಸುವರು. ಸ್ತ್ರೀಯಾದರೆ ಜನರ ಆಕರ್ಷಣೆಗೆ ಪ್ರಧಾನವಾದ ಮೂಗು, ಹಣೆ ಮತ್ತು ಕಣ್ಣು ಉಳ್ಳವಳು, ಅತಿ ಸ್ಫುರದ್ರೂಪಿಯು, ಕೀರ್ತಿವಂತಳು, ಪ್ರತಿಷ್ಠಿತಳು, ಎಲ್ಲರಿಗೂ ಪ್ರಿಯವಾಗತಕ್ಕವಳು ಆಗುವಳು. ಆರಿದ್ರ ನಕ್ಷತ್ರದವರು ಜ್ಯೇಷ್ಠ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ನೀಚ ಸ್ಥಿತಿಯ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 1 ಗುಣ ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಜ್ಯೇಷ್ಠ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ. ಯ ಯ ಇ ಯು ಈ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಜ್ಯೇಷ್ಠ ನಕ್ಷತ್ರಕ್ಕೆ ಸೇರುತ್ತದೆ. ಆರಿದ್ರ ನಕ್ಷತ್ರದವರು ಈ ನಕ್ಷತ್ರದೊಂದಿಗೆ ವಿವಾಹ ಅಶುಭವಾಗಿರುತ್ತದೆ. ಆರಿದ್ರ ನಕ್ಷತ್ರದವರು ಮೂಲ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ನೀಚ ಸ್ಥಿತಿಯ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಮೂಲ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 8 ಗುಣ ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಮೂಲ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 6 ಗುಣಗಳು ಬರುತ್ತದೆ. ಎ ಯು ಬ ಬಿ ಯೋ ಭಿ ಭ
ಭ ಭಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಮೂಲ ನಕ್ಷತ್ರಕ್ಕೆ ಸೇರುತ್ತದೆ. ಆರಿದ್ರ ನಕ್ಷತ್ರದವರು ಈ ನಕ್ಷತ್ರದೊಂದಿಗೆ ವಿವಾಹ ಅಶುಭವಾಗಿರುತ್ತದೆ. ಆರಿದ್ರ ನಕ್ಷತ್ರದವರು ಪೂರ್ವಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಪೂರ್ವಾಷಾಢ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಪೂರ್ವಾಷಾಢ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ಉತ್ತಮವಾದ ಗುಣಗಳು ಬರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸತ್ಯವನ್ನು ಹೇಳುವ ಗುಣವನ್ನು ಹೊಂದಿರುತ್ತಾರೆ. ವಿಚಾರಗಳು ಸಹ ನಿಷ್ಪಕ್ಷಪಾತವಾಗಿರುತ್ತವೆ. ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ಅರಿವು ಇವರಿಗಿರುತ್ತದೆ. ಹಾಗಾಗಿ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಸನ್ನದ್ಧರಾಗಿರುವುದಲ್ಲದೆ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸುವ ಚತುರತೆಯನ್ನು ಇವರು ಹೊಂದಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸುಂದರರು, ನೀತಿವಂತರು, ವಿದ್ಯಾವಂತರು, ಮರ್ಯಾದೆ ಮಹಾಪುರುಷರಾಗುವರು. ಯಾವುದಾದರೂ ಒಂದು ರಂಗದಲ್ಲಿ ಹೆಸರು ಗಳಿಸುವರು. ಸ್ತ್ರೀಯಾದರೆ ಜನರ ಆಕರ್ಷಣೆಗೆ ಪ್ರಧಾನವಾದ ಮೂಗು, ಹಣೆ ಮತ್ತು ಕಣ್ಣು ಉಳ್ಳವಳು. ಅತಿ ಸ್ಫುರದ್ರೂಪಿಯು, ಕೀರ್ತಿವಂತಳು, ಪ್ರತಿಷ್ಠಿತಳು, ಎಲ್ಲರಿಗೂ ಪ್ರಿಯವಾಗತಕ್ಕವಳು ಆಗುವಳು. ಬು ಡ ಭೂ ಫ ಧ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪೂರ್ವಾಷಾಢ ನಕ್ಷತ್ರಕ್ಕೆ ಸೇರುತ್ತದೆ. ಆರಿದ್ರ ನಕ್ಷತ್ರದವರು ಉತ್ತರಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದ ಜನರು ಧನು ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿದ್ದಾರೆ. ಅವರ ಅಧಿಪತಿ ಗುರುಗ್ರಹ. ಉಳಿದ 3 ಹಂತಗಳಲ್ಲಿ ಜನಿಸಿದ ಜನರು ಮಕರ ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿರುತ್ತಾರೆ. ಅವರ ಅಧಿಪತಿ ಶನಿ. ಹೀಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಜೀವನದುದ್ದಕ್ಕೂ ಸೂರ್ಯ, ಗುರು ಮತ್ತು ಶನಿಯಿಂದ ಪ್ರಭಾವಿತರಾಗುತ್ತಾರೆ. ಈ ನಕ್ಷತ್ರವನ್ನು ಸಂಕೇತಿಸುವ ಮರವು ಹಲಸಿನ ಮರವಾಗಿದೆ. ಆರಿದ್ರ ನಕ್ಷತ್ರದ ಪುರುಷರು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಹಾಗೆಯೇ ಆರಿದ್ರ ನಕ್ಷತ್ರದ ಪುರುಷರು ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಹಾಗಾಗಿ 2, 3, 4ನೇ ಪಾದ ವಿವಾಹಕ್ಕೆ ಶುಭವು. ಬಿ ಬೊ ಜ ಜಿ ಭ ಭೆ ಭೋ ಜ ಜಿ ಈ ಅಕ್ಷರಗಳು ಉತ್ತರಾಷಾಢ ನಕ್ಷತ್ರಕ್ಕೆ ಬರುತ್ತದೆ. ಆರಿದ್ರ ನಕ್ಷತ್ರದವರು ಶ್ರವಣ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಶ್ರವಣ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಶ್ರವಣ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ಜು ಜೆ ಜೋ ಖಿ ಸೋ ಖು ಖೆ ಖೋ ಅಕ್ಷರಗಳ ಹೆಸರುಗಳು ಶ್ರವಣ ನಕ್ಷತ್ರಕ್ಕೆ ಸೇರುತ್ತದೆ. ಆರಿದ್ರ ನಕ್ಷತ್ರದವರು ಧನಿಷ್ಠ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಧನಿಷ್ಠ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಧನಿಷ್ಠ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಧನಿಷ್ಠ ನಕ್ಷತ್ರಕ್ಕೆ ಗ ಗಿ ಗು ಗಿ ಗಿ ಅಕ್ಷರಗಳ ಹೆಸರುಗಳು ಬರುತ್ತದೆ. ಇದು ಉತ್ತಮ ಹೊಂದಿಕೆಯ ನಕ್ಷತ್ರವಾಗಿರುತ್ತದೆ.
ಆರಿದ್ರ ನಕ್ಷತ್ರದವರು ಶತಾಭಿಷ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಶತಾಭಿಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಶತಾಭಿಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 8 ಗುಣಗಳು ಬರುತ್ತದೆ. ಶತಾಭಿಷ ನಕ್ಷತ್ರದ ಹೋ, ಸ, ಸಿ, ಸು, ಸು, ನೋ, ಗೌ ಅಕ್ಷರಗಳ ಹೆಸರುಗಳು ಬರುತ್ತದೆ. ಇದು ಸಾಧಾರಣ ಹೊಂದಿಕೆಯ ನಕ್ಷತ್ರವಾಗಿರುತ್ತದೆ. ಆರಿದ್ರ ನಕ್ಷತ್ರದವರು ಪೂರ್ವ ಭಾದ್ರಪದ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಪೂರ್ವ ಭಾದ್ರಪದ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಪೂರ್ವ ಭಾದ್ರಪದ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರದ ಸೆ, ಸೋ, ಧ, ಧಿ, ಡಿ, ಡ, ಡ, ಡಿ ಅಕ್ಷರಗಳ ಹೆಸರುಗಳು. ರೋಹಿಣಿ ನಕ್ಷತ್ರದ ಜಾತಕಕ್ಕೆ ಕೆಟ್ಟ ಹೊಂದಾಣಿಕೆಯ ನಕ್ಷತ್ರ. ಆರಿದ್ರ ನಕ್ಷತ್ರದವರು ಉತ್ತರ ಭಾದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ಉತ್ತರ ಭಾದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಆರಿದ್ರ ನಕ್ಷತ್ರದ ಸ್ತ್ರೀಯರು ಉತ್ತರ ಭಾದ್ರ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಜನರು ಬಹಳ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಉತ್ತಮ ಭಾಷಣಕಾರರಾಗಿರುತ್ತಾರೆ. ಇದರಿಂದಾಗಿ ಅವರಿಗೆ ಅನೇಕ ಸ್ನೇಹಿತರು ಮತ್ತು ಉತ್ತಮ ಪ್ರೀತಿಪಾತ್ರರಿರುತ್ತಾರೆ. ಈ ಸ್ವಭಾವದಿಂದಾಗಿ ಅವರಿಗೆ ಸಮಾಜದಲ್ಲಿ ಸಾಕಷ್ಟು ಗೌರವ ಸಿಗುತ್ತದೆ. ಅವರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ. ನಂತರ ಅವರ ಅದೃಷ್ಟವು ಅವರ ಕಠಿಣ ಪರಿಶ್ರಮದೊಂದಿಗೆ ಇರುತ್ತದೆ. ಡು, ಹ, ಜ್ಞ, ಡ, ಜಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಉತ್ತರ ಭಾದ್ರ ನಕ್ಷತ್ರಕ್ಕೆ ಸೇರುತ್ತದೆ. ಆದರೆ ವಿವಾಹಕ್ಕೆ ಹೊಂದಾಣಿಕೆ ಬರುವುದಿಲ್ಲ. ಆರಿದ್ರ ನಕ್ಷತ್ರದವರು ರೇವತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಆರಿದ್ರ ನಕ್ಷತ್ರದ ಪುರುಷರು ರೇವತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 14 ಗುಣಗಳು ಬರುತ್ತದೆ. ವಿವಾಹ ಶುಭ. ಆರಿದ್ರ ನಕ್ಷತ್ರದ ಸ್ತ್ರೀಯರು ರೇವತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಸ್ತ್ರೀಯರಿಗೆ ರೇವತಿ ನಕ್ಷತ್ರವು ಅತ್ಯುತ್ತಮವಾಗಿರುತ್ತದೆ. ಆದರೆ ರೇವತಿ ನಕ್ಷತ್ರ 1, 2, 3ನೇ ಚರಣದಲ್ಲಿ ಜನಿಸಿದ ಗಂಡು ಅಥವಾ ಹೆಣ್ಣು ಮಗುವಾದರೆ ಯಾವುದೇ ದೋಷ ಪರಿಹಾರ ಪೂಜೆ ಅಗತ್ಯವಿಲ್ಲ. 4ನೇ ಚರಣದಲ್ಲಿ ಗಂಡು ಮಗು ಜನಿಸಿದರೆ 17 ದಿನ ಬುದ್ಧ ಗ್ರಹ ಪೂರ್ಣ ಕುಂಭ ಜಪಂ ತಂದೆಗೆ 3 ತಿಂಗಳ ಮೊದಲು ಬೇಕು. ಮತ್ತು ಹೆಣ್ಣು ಮಗುವಾದರೆ ಅದೇ ಶಾಂತಿ ತಾಯಿಗೆ ಮಾಡಬೇಕು. ಹಾಗಾಗಿ ಪರೀಕ್ಷಿಸಿ ಮದುವೆಯಾಗುವುದು ಉತ್ತಮ. ದೇ, ದೋ, ಚ, ಚ, ಚಿ, ಚಿ ಅಕ್ಷರಗಳ ಹೆಸರು ರೇವತಿ ನಕ್ಷತ್ರದ ಅಡಿಯಲ್ಲಿ ಬರುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.